ಸಂಪುಟ ಪುನರ್ರಚನೆಯ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಹೊಸ ಬಾಂಬ್ ಅನ್ನು ಸಿಡಿಸಿದಂತಹ ಕೈ ಶಾಸಕ ಬಾಲಕೃಷ್ಣ ಇಂದು ಮತ್ತೆ ಡಿಕೆ ಶಿವಕುಮಾರ್ ದೆಹಲಿಯತ್ತ ಪಯಣ. ಸಂಪುಟ ಪುನರ್ರಚನೆಯ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಹೊಸ ಬಾಂಬ್ ಸಿಡಿಸಿದಂತಹ ಕೈ ಶಾಸಕ ಬಾಲಕೃಷ್ಣ ಇಂದು ಮತ್ತೆ ಡಿಕೆ ಶಿವಕುಮಾರ್ ದೆಹಲಿಯತ್ತ ಪಯಣ. ಡಿಸಿಎಂ ದಿಲ್ಲಿ ವಿಸಿಟ್ ರಾಜಕೀಯ ವಲಯದಲ್ಲಿ ಸಂಚಲನ. ಇದು ಸಂಪುಟ ಪುನರ್ರಚನೆಯ ಸರ್ಕಸ್ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರನ? ಈ ಬೆಳವಣಿಗೆಯ ನಡುವೆಯೇ ಮತ್ತೆ ಮಾಗಡಿ ಶಾಸಕ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಅವರು ಸಿಎಂ ವಿಚಾರವಾದ ಸ್ಫೋಟಕ ಹೇಳಿಕೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬಾರ್ದು ಅಂತೇನಿಲ್ಲ. ಸಂಪುಟ ಪುನರ್ರಚನೆಯ ಬಳಿಕ ಡಿಕೆ ಶಿವಕುಮಾರ್ನ ಸಿಎಂ ಮಾಡಬಾರ್ದು ಅಂತ ಹೇಳಿ ಏನಿರಲಿ. ಯಾವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸಿಎಂ ಚರ್ಚೆಗೆ ಬಾಲಕೃಷ್ಣ ಅವರು ನಾಂದಿ ಹಾಡಿರುವಂತದ್ದು. ಸಿಎಂ ಸ್ಥಾನ ಸಿಗದಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನೇ ತೊರೆಯುತ್ತಾರಾ? ಈ ಪ್ರಶ್ನೆಗೆ ಉತ್ತರವನ್ನ ನೀಡಿರುವಂತಹ ಶಾಸಕ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ತೊರೆಯುವ ಮಾತೇ ಇಲ್ಲ, ಇದೆಲ್ಲ ಬಿಜೆಪಿಯವರ ಕಟ್ಟುಕತೆ ಊಹಾಪೋಹ ಅಂತ ಹೇಳಿ ಮಾತನ್ನ ಎಂಡ್ ಮಾಡಿರುವಂತದ್ದು. ಎಸ್ ವೀಕ್ಷಕರೇ, ಇದರ ಊಹಾಪೋಹಗಳ ವಿಚಾರಗಳನ್ನ ಮಾತನಾಡೋದು, ಇದರ ಹಿಂದೆ ಮುಂದೆಯ ವಿಚಾರ ಏನಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಸಿಎಂ ಆಗಬೇಕು ಅಥವಾ ಸಿಎಂ ಆಗಲೇಬೇಕು ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ತಾ ಇದ್ರು. ಆದರೆ ಈ ಚರ್ಚೆಗಳಿಗೆಲ್ಲದಕ್ಕೂ ಕೂಡ ಒಂದು ಲೆವೆಲ್ಗೆ ಬ್ರೇಕ್ ಬಿದ್ದಂಗೆ ಆಗಿತ್ತು. ಹೈಕಮಾಂಡ್ ಮಧ್ಯಸ್ಥಿಕೆಯನ್ನ ವಹಿಸ್ದಂಗೆ ಕಾಣಿಸ್ತಾ ಇತ್ತು. ಆದರೆ ಈಗ ಮತ್ತೆ ನವೆಂಬರ್ ಕ್ರಾಂತಿ ಹಾಗೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಹೌದು, ದೆಹಲಿಯತ್ತ ಪಯಣವನ್ನ ಬೆಳೆಸ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ದಿಲ್ಲಿ ವಿಸಿಟ್ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿರುವಂತದ್ದು. ಸಂಪುಟ ಪುನರ್ರಚನೆಯ ಸರ್ಕಸ್ಸು ಅಥವಾ ನಾಯಕತ್ವದ ಬದಲಾವಣೆಯ ವಿಚಾರವೋ ಅನ್ನುವಂತಹ ಕ್ಲಾರಿಟಿ ಯಾರು ಕೊಡ್ತಾ ಇಲ್ಲ. ಈ ಬೆಳವಣಿಗೆಯ ನಡುವೆ ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಡಿಕೆ ಶಿವಕುಮಾರ್ ಅವರ ವಿಚಾರವಾಗಿ ಒಂದಿಷ್ಟು ಮಾತುಗಳನ್ನ ಆಡಿರುವಂತದ್ದು. ಎಸ್ ವೀಕ್ಷಕರೇ, ಬಾಲಕೃಷ್ಣ ಅವರು ಸಂಪುಟ ಪುನರ್ರಚನೆಯ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬಾರದು ಅಂತ ಏನಿಲ್ಲ. ಯಾವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಚರ್ಚೆಗೆ ಬಾಲಕೃಷ್ಣ ಅವರು ನಾಂದಿ ಹಾಡಿದ್ದು ಈ ರೀತಿಯಾಗಿತ್ತು. ಅಂದ್ರೆ ಹೈಕಮಾಂಡ್ ಎಲ್ಲವನ್ನ ನಿರ್ಧಾರ ಮಾಡುತ್ತೆ, ನಾವ್ಯಾರು ಜಡ್ಜ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ. ಸಿಎಂ ಸ್ಥಾನ ಸಿಗದಿದ್ರೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನೇ ತೊರೆಯುತ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾಗ ಶಾಸಕ ಬಾಲಕೃಷ್ಣ ಅವರು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೆಯುತ್ತಾರೆ ಅಂತ ಹೇಳಿ ಯಾರು ಹೇಳಿದ್ದು? ತೊರೆಯುವಂತ ಮಾತೇ ಇಲ್ಲ. ಇದೆಲ್ಲ ಬಿಜೆಪಿಯವರು ಹುಟ್ಟು ಹಾಕಿರುವಂತಹ ಒಂದು ಕಟ್ಟುಕತೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರೇ ಈಗಾಗಲೇ ಹೇಳಿದ್ದಾರೆ, ನಾನು ಶಿಸ್ತಿನ ಸಿಪಾಯಿ, ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನ ಬಿಡೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಸಹಜವಾಗಿಯೇ ಉತ್ತಮ ಸ್ಥಾನಮಾನ ನೀಡಲಿದೆ ಎನ್ನುವಂತಹ ಆತ್ಮವಿಶ್ವಾಸ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಾಲಕೃಷ್ಣ ಭರವಸೆಯನ್ನ ನೀಡಿ ಮಾತನಾಡಿರುವಂತದ್ದು. ಹೀಗಾಗಿ ಯಾರಾದ್ರೂ ತಮ್ಮ ಪಕ್ಷಕ್ಕೆ ಬರಲಿ ಅಂತ ಹೇಳಿ ಬಿಜೆಪಿಯವರು ಈ ಗೊಂದಲವನ್ನ ಮೂಡಿಸ್ತಾ ಇರ್ತಾರೆ. ನಮ್ಮ ಸರ್ಕಾರ ಉರುಳಿಸಬೇಕು ಅಂತ ಹೇಳಿ ಬಿಜೆಪಿಯವರು ಉದ್ದೇಶ ಇರುತ್ತೆ. ಹೀಗಾಗಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರೆ, ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿ ಮಾತನಾಡಿದ್ದಾರೆ. ಇದು ಏನ್ ಗೊತ್ತಾ, ಇದು ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು. ಹೈಕಮಾಂಡ್ ಆನ್ಸರ್ ಕೊಡುತ್ತೆ, ಹೈಕಮಾಂಡ್ ಬರುತ್ತೆ, ಹೈಕಮಾಂಡ್ ಇದಕ್ಕೆಲ್ಲ ನಾಂದಿ ಹಾಡುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಬಟ್ ಇದುವರೆಗೂ ಕೂಡ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದ್ಸಲ ಕರ್ನಾಟಕದತ್ತ ಮುಖ ಮಾಡಿದರೆ ಚೆನ್ನಾಗಿರ್ತಿತ್ತು. ಸಾಕಷ್ಟು ಗೊಂದಲಗಳು ಕಾಂಗ್ರೆಸ್ನ ನಾಯಕರಿಗಿರುವಂತಹ ಗೊಂದಲವನ್ನ ಈಗ ಆಲ್ರೆಡಿ ಕ್ಲಿಯರ್ ಮಾಡಲಾಗಿದೆ. ಆದರೆ ಕೆಳಮಟ್ಟದಲ್ಲಿದ್ದಂತಹ ಅಂದ್ರೆ ಕಾರ್ಯಕರ್ತರಾಗಿರಬಹುದು ಅಥವಾ
ವಕ್ತಾರರಾಗಿರ್ಬೋದು, ಅವರಿಗೆಲ್ಲ ಒಂದಿಷ್ಟು ಗೊಂದಲ ಇರುತ್ತೆ. ಅದನ್ನೆಲ್ಲ ಎಂಡ್ ಮಾಡುವಂತಹ ವಿಚಾರವನ್ನ ಹೈಕಮಾಂಡ್ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಯನ್ನ ಕೊಡುವಂತಹ ಸಾಧ್ಯತೆ ಇದ್ರೂ ಇರಬಹುದು, ಇದ್ರ ಬಗ್ಗೆ ಚರ್ಚೆ ಆದ್ರೂ ಆಗಬಹುದು. ವೇಟ್ ಮಾಡಿ ನೋಡಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಹಾರದ ಎಲೆಕ್ಷನ್ ಏನು ನಡೀತಲ್ಲ, ಅದಾದ ನಂತರ ಸ್ವಲ್ಪ ಕಮ್ಮಿ ಆಗಿದೆ. ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ ಅವೆಲ್ಲವೂ ಕೂಡ ಬದಲಾದಂತೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಮನವೊಲಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.